ನಮಸ್ಕಾರ ಸ್ನೇಹಿತರೆ. ದೇಹದ ರಚನೆ ನಿಜವಾಗಿ ಒಂದು ಅದ್ಭುತವೇ ಸರಿ. ಇಲ್ಲಿ ನಾನಾ ಬಗೆಯ ರಕ್ತನಾಳಗಳು, ನರಗಳು ಹಾಗೂ ಅಂಗಾಂಶಗಳು ಮತ್ತು ಹಾರ್ಮೋನ್ ಕೂಡ ಇವೆ. ಇದರಲ್ಲಿ ಸ್ವಲ್ಪ ಏರುಪೇರಾದರೂ ಅದರಿಂದ ಅನಾರೋಗ್ಯವೂ ಬರಬಹುದು. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಭಾಯಿಸುವಲ್ಲಿ ಇನ್ಸುಲಿನ್ ಪ್ರಮುಖ ಪಾತ್ರ ವಹಿಸುವುದು. ಇನ್ಸುಲಿನ್ನಲ್ಲಿ ಅಸಮತೋಲನ ಕಾಡಿದರೆ ಆಗ ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ಕಾಡುವುದು. ಮುಖ್ಯವಾಗಿ ಮಧುಮೇಹ, ಟೈಪ್ 2 ಮಧುಮೇಹ ಬರಬಹುದು. ಇದನ್ನು ಒಟ್ಟಾಗಿ ಇನ್ಸುಲಿನ್ ಪ್ರತಿರೋಧ ಎಂದು ಕರೆಯಲಾಗುತ್ತದೆ. ಆಹಾರ, ಕೊಲೆಸ್ಟ್ರಾಲ್ ಮಟ್ಟ, ಥೈರಾಯ್ಡ್ ಕಾರ್ಯ ಮತ್ತು ರಕ್ತದ ಒತ್ತಡವು ಇನ್ಸುಲಿನ್ ಪ್ರತಿರೋಧದಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ಇದನ್ನು ಸರಿಯಾಗಿ ನಿಭಾಯಿಸದೇ ಇದ್ದರೆ ಆಗ ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ಕಾಡಬಹುದು. ಹಾಗಾದರೆ ಇದನ್ನು ತಡೆಯುವ ಕೆಲವು ಆಹಾರಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಹಾರ ತಜ್ಞರು ಹಾಗೂ ಪೋಷಕಾಂಶ ತಜ್ಞರ ಪ್ರಕಾರ ಮೆಂತ್ಯಕಾಳು ಮತ್ತು ಕೊತ್ತಂಬರಿ ಕಾಳಿನ ನೀರಿನೊಂದಿಗೆ ದಿನವನ್ನು ಆರಂಭಿಸಿದರೆ ಆಗ ಇದರಿಂದ ಇನ್ಸುಲಿನ್ ಪ್ರತಿರೋಧವು ನಿಯಂತ್ರಣದಲ್ಲಿ ಇರುವುದು. ಇದಕ್ಕಾಗಿ ಅರ್ಧ ಚಮಚ ಮೆಂತ್ಯಕಾಳು ಮತ್ತು 1 ಚಮಚ ಕೊತ್ತಂಬರಿ ಬೀಜಗಳನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 1 ಲೋಟ ನೀರು ಹಾಕಿಕೊಂಡು ಕುದಿಸಿ. ಇದರ ಬಳಿಕ ಇದನ್ನು ಸೋಸಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಈ ನೀರನ್ನು ಕುಡಿದರೆ ಆಗ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲು ತುಂಬ ಸಹಕಾರಿಯಾಗಿರುವುದು. ನಿತ್ಯವೂ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಇನ್ನು ನೆಲ್ಲಿಕಾಯಿ ಮತ್ತು ಆಲೋವೆರಾವು ಇನ್ಸುಲಿನ್ ಪ್ರತಿರೋಧವನ್ನು ನಿಯಂತ್ರಿಸಲು ತುಂಬ ಲಾಭಕಾರಿಯಾಗಿದೆ. ಇದರಲ್ಲಿ ಸಮೃದ್ಧವಾಗಿರುವ ವಿಟಮಿನ್ ಸಿ ಅಂಶವು ಮೇದೋಜೀರಕ ಗ್ರಂಥಿಗಳನ್ನು ಉತ್ತೇಜಿಸುವ ಮೂಲಕ ಇನ್ಸುಲಿನ್ ಉತ್ಪತ್ತಿಯನ್ನು ಹೆಚ್ಚಿಸುವುದು. ಇದರಿಂದ ದೇಹವು ಗ್ಲೂಕೋಸ್ ಹೀರುವಿಕೆಯನ್ನು ಹೆಚ್ಚು ಮಾಡುವುದು. ಇನ್ನು ಊಟ ಮಾಡುವ ಕ್ರಮವನ್ನು ಸರಿಯಾಗಿ ಇಟ್ಟುಕೊಂಡರೆ ಆಗ ಇದರಿಂದ ಇನ್ಸುಲಿನ್ ಪ್ರತಿರೋಧವನ್ನು ನಿಯಂತ್ರಿಸಬಹುದು ಎಂದು ಪೋಷಕಾಂಶ ತಜ್ಞರು ಹೇಳುತ್ತಾರೆ. ನಾರಿನಾಂಶ, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂಶವನ್ನು ಕ್ರಮವಾಗಿ ಸೇವನೆ ಮಾಡಬೇಕು. ಮೊದಲಿಗೆ ನಾರಿನಾಂಶವನ್ನು ಸೇವಿಸಬೇಕು. ಇದರ ಬಳಿಕ ಪ್ರೋಟೀನ್ ಮತ್ತು ಕೊನೆಯದಾಗಿ ಕಾರ್ಬ್ಸ್ ಸೇವನೆ ಮಾಡಬೇಕು. ಇನ್ನು ಪ್ರೋಟೀನ್ ಅಧಿಕವಾಗಿ ಇರುವ ಆಹಾರ ಸೇವನೆ ಮಾಡಿದರೆ ಆಗ ಇನ್ಸುಲಿನ್ ಪ್ರತಿರೋಧವನ್ನು ನಿಯಂತ್ರಣದಲ್ಲಿ ಇಡಬಹುದು. ಇದಕ್ಕಾಗಿ ಮೊಟ್ಟೆ, ಕೋಳಿ ಮಾಂಸ, ಬಾದಾಮಿ ಮತ್ತು ವನ ಬೀಜಗಳನ್ನು ಆಹಾರ ಕ್ರಮದಲ್ಲಿ ಸೇವನೆ ಮಾಡಬೇಕು. ಪ್ರೋಟೀನ್ ಅಧಿಕವಾಗಿರುವ ಆಹಾರ ಸೇವನೆ ಮಾಡುವುದು ಎಂದರೆ ಎಲ್ಲವನ್ನು ಒಂದೇ ಸಲ ತಿನ್ನುವುದು ಎಂದಲ್ಲ. ಇದನ್ನು ದಿನದಲ್ಲಿ ನಿಯಮಬದ್ಧವಾಗಿ ಸೇವನೆ ಮಾಡಿದರೆ ಆಗ ಸಕ್ಕರೆಯ ಮಟ್ಟವು ನಿಯಂತ್ರಣದಲ್ಲಿ ಇರುವುದು. ಇನ್ನು ಇನ್ಸುಲಿನ್ ಪ್ರತಿರೋಧವನ್ನು ನಿಯಂತ್ರಿಸಲು ದಾಲ್ಚಿನ್ನಿ ನೀರು ತುಂಬ ಪರಿಣಾಮಕಾರಿ ಎಂದು ತಜ್ಞರು ಕೂಡ ಹೇಳಿರುವರು. ದಾಲ್ಚಿನ್ನಿ ನೀರಿನಲ್ಲಿ ಉರಿಯೂತ ಶಮನಕಾರಿ ಗುಣಗಳಿದ್ದು ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು. ಊಟವಾದ ಬಳಿಕ ದಾಲ್ಚಿನ್ನಿ ನೀರು ಕುಡಿದರೆ ಬಹಳ ಒಳ್ಳೆಯದು. ಇನ್ನು ಇನ್ಸುಲಿನ್ ಪ್ರತಿರೋಧಕ ಗುಣವು ಹಾಗಲಕಾಯಿಯಲ್ಲಿ ಇದೆ. ಹಾಗಲಕಾಯಿಯು ಇನ್ಸುಲಿನ್ ಸ್ರವಿಸುವಿಕೆಯನ್ನು ಹೆಚ್ಚು ಮಾಡಿ ಗ್ಲೂಕೋಸ್ ಬಳಕೆಯನ್ನು ಸುಧಾರಿಸಿ ಮತ್ತು ಇನ್ಸುಲಿನ್ ಪ್ರತಿರೋಧವನ್ನು ತಗ್ಗಿಸಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಸಂಜೆ ವೇಳೆ ಹಾಗಲಕಾಯಿ ಜ್ಯೂಸ್ ಕುಡಿದರೆ ಆಗ ಆಹಾರ ಸೇವನೆಯ ಬಳಿಕ ಸಕ್ಕರೆಯ ಮಟ್ಟವು ಏರಿಕೆಯಾಗುವುದು ತಪ್ಪುವುದು. ಇನ್ನು ರಾತ್ರಿ ಊಟವಾದ ಬಳಿಕ 10 ರಿಂದ 15 ನಿಮಿಷ ಕಾಲ ನಡೆದರೆ ಆಗ ಇದರಿಂದ ಇನ್ಸುಲಿನ್ ಪ್ರತಿರೋಧವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಆರೋಗ್ಯ ತಜ್ಞರ ಪ್ರಕಾರ ರಾತ್ರಿ ಊಟವಾದ ಬಳಿಕ ಸ್ವಲ್ಪ ಸಮಯ ನಡೆಯಬೇಕು. ಇದಕ್ಕಾಗಿ ಮನೆಯ ಒಳಗಡೆ ಅಥವಾ ಹೊರಗಡೆ ನಡೆಯಬಹುದು. ಇನ್ನು ನಿರ್ಜಲೀಕರಣವು ಆದರೆ ಆಗ ಇದರಿಂದ ಇನ್ಸುಲಿನ್ ಪ್ರತಿರೋಧವು ಸಮತೋಲನವನ್ನು ಕಳೆದುಕೊಳ್ಳುವುದು. ಇದರಿಂದ ಪ್ರತಿದಿನ ಸುಮಾರು 3 ಲೀಟರ್ನಷ್ಟು ನೀರು ಕುಡಿಯಿರಿ.
ಹಾಗಾಗಿ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಬಿಡುಗಡೆಯಾಗದೇ ಇದ್ದರೆ ಆಗ ಇದರಿಂದ ಇನ್ಸುಲಿನ್ ಪ್ರತಿರೋಧಕವು ಉಂಟಾಗುವುದು. ಈ ಆಹಾರಗಳನ್ನು ಬಳಸಿಕೊಂಡರೆ ಆಗ ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನು ತಡೆಯಲು ಸಹಕಾರಿಯಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.